ಮಾದಿಗ ಸಮಾಜದ ಬಹು ಬೇಡಿಕೆಯಾದಂಥ ಒಳ ಮೀಸಲಾತಿ ವರ್ಗೀಕರಣವು ಸುಮಾರು 35 ವರ್ಷದಿಂದ ಸತತವಾಗಿ ಈ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಶೇಕಡಾವಾರು ನೀಡಬೇಕಾದಂಥ ಮೀಸಲಾತಿ ಕನಿಷ್ಠ ಒಂದು 8% ನೀಡಿದರೆ ನಮ್ಮ ಒಂದು 35 ವರ್ಷದ ಬೇಡಿಕೆಗೆ ಒಂದು ರಾಜ್ಯ ಸರ್ಕಾರ ಮತ್ತು ನಮ್ಮ ಒಂದು ಸಮುದಾಯದ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ನ್ಯಾಯಯುತವಾಗಿ ಒಂದು ಸಮಾನತೆ ಕೊಡಬೇಕಾದಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ABC 3 ವರ್ಗೀಕರಣವನ್ನು ಮರು ವಿಂಗಡಣೆ ಮಾಡಿ ಎ ವರ್ಗದವರಿಗೆ 6%, ಬಿ ವರ್ಗದವರಿಗೆ 6% ಮತ್ತು ಸಿ ವರ್ಗದವರಿಗೆ 5% ಏನು ಮೀಸಲಾತಿ ನೀಡಿದರೆ, ಈ ಒಂದು ಮೀಸಲಾತಿ ನೀಡುವುದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ಪರ ನಾಯಕರಾದಂಥ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರ ತೆಗೆದುಕೊಂಡು 19/8/2025 ಈ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸಿದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಾದಿಗ ಸಮಾಜ ಸಂಘಟನೆ ಹೋರಾಟಗಾರರ ವತಿಯಿಂದ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದರ ಜೊತೆಯಾಗಿ ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳಾದ ಮಾಜಿ ಮಂತ್ರಿಗಳು ಎಚ್ ಆಂಜನೇಯ ಸಾಹೇಬ್ರ ಅವರ ಒಂದು ಶ್ರಮ ವಹಿಸಿ ಅದರ ಜೊತೆಗೆ ಮತ್ತು ಸಚಿವರಾದಂಥ KH ಮುನಿಯಪ್ಪ ಸಾಹೇಬರು ಮತ್ತು RB ತಿಮ್ಮಪ್ಪ ಸಾಹೇಬರು ಇನ್ನಿತರು ನಮ್ಮ ರಾಜ್ಯದ ಹಿರಿಯ ಮುಖಂಡರ ಒಂದು ಪರಿಶ್ರಮದಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಒಂದು ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ಏನು ಶ್ರಮಪಟ್ಟರ ಆ ಒಂದು ನಮ್ಮ ರಾಜ್ಯದ ಹಿರಿಯ ಮುಖಂಡರಿಗೂ ಕೂಡ ನಾವು ಸಮಾಜ ಪರವಾಗಿ ಮತ್ತು ನಮ್ಮ ಈ ಒಂದು ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಹೋರಾಟದ ಮುಖಂಡರು ತಾವು ಎಲ್ಲರೂ ಒಂದು ಏನು ವಿಶೇಷ ನಮ್ಮ ರಾಜ್ಯದ ಮುಖಂಡರಿಗೆ ನಾವು ಒಳ ಮೀಸಲಾತಿ ತಾವು ಏನು ಅಧಿಕಾರದ ಆಸೆ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಈ ಒಂದು ಮಾದಿಗ ಸಮಾಜದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ನಮಗೆ ನ್ಯಾಯಯುತವಾಗಿ ಈ ಒಂದು ಒಳ ಮೀಸಲಾತಿ ತಾವು ಜಾರಿಗೆ ತಂದರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಭಿವೃದ್ಧಿ ಆಗಲು ಸಾಧ್ಯವಾಯಿತು ಹೇಳಿ ತಾವೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿದಿರಿ. ನಮ್ಮ ಒಂದು ಸಮಾಜದ ಮತ್ತು ಹೋರಾಟಗಾರರ ವತಿಯಿಂದ ತಮ್ಮ ಎಲ್ಲರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎಂದು ಈ ಒಂದು ಪತ್ರಿಕೆಯ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತು ಉದ್ಯೋಗ ಸಚಿವರು ಏನು ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ನಾವು ಮಾದಿಗ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇನ್ನೊಂದು ವಿಷಯ ಮುಖ್ಯವಾಗಿ ತಾವು ಮಾಧ್ಯಮದವರಿಗೆ ನಾವು ಹೇಳಬೇಕಾದದ್ದು ವಿಷಯ ಏನಪ್ಪ ವಿಶೇಷತೆ ಅಂದರೆ, ನಾವು ಸತತವಾಗಿ ಏನು 35 ವರ್ಷದಿಂದ ಈ ಒಂದು ಒಳ ಮೀಸಲಾತಿ ಹೋರಾಟದ ಒಂದು ಹಮ್ಮಿಕೊಂಡಿದ್ದೇವೆ. ತಾವು ಪತ್ರಿಕೆ ಮಾಧ್ಯಮದವರು ಮತ್ತು TV ಮಾಧ್ಯಮದವರು ನಮ್ಮ ಒಂದು ಕಷ್ಟ ಒಂದು ತಾಳಲಾರದೆ ತಾವು ಏನು ತಮ್ಮ ಲಿಖಿತದಿಂದ ರಾಜ್ಯ ಸರ್ಕಾರ ಒಂದು ಏನು ಎಚ್ಚೆತ್ತುಗೊಳಿಸಿದಿರಿ. ಈ ಒಂದು ಮಾಧ್ಯಮದ ಮುಖಾಂತರ ಇವತ್ತಿನ ದಿನ ನಮಗೆ ಒಳ ಮೀಸಲಾತಿ ವರ್ಗೀಕರಣದ ಪರವಾಗಿ ನಮಗೆ ನ್ಯಾಯ ಸಿಗಬೇಕಾದದ್ದು ಸಿಕ್ಕ್ಯದಂದ್ರೆ ಅದು ಮಾಧ್ಯಮದ ಒಂದು ಪರಿಶ್ರಮ ಅದ ಅಂತೇಳಿ ಇವತ್ತಿನ ದಿನ ನಾವು ನೆನೆಸ್ಬೇಕಾಗ್ತದ. ನಿಮ್ಮ ಒಂದು ಈ ಲಿಖಿತದಿಂದ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಹು ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಪತ್ರಿಕಾ ಮಾಧ್ಯಮರದ್ದು ಒಂದು ಶ್ರಮ ಇದೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ.